ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಮೈಸೂರಿಂದ. ಇವತ್ತು KSIC ಸೀರೆಗಳು ಹೇಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಅದರದ್ದು ಹೇಗೆ ಹಿನ್ನೆಲೆ ಏನು, ತುಂಬ ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ ಮಾಹಿತಿ. ಅದನ್ನು ನನಗೆ ಎಷ್ಟು ಗೊತ್ತಿದೆ ನಾನು ಮೈಸೂರೊಳಗೆ ಅಷ್ಟನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾಯಿದ್ದೀನಿ. KSIC ಮೈಸೂರು ಸಿಲ್ಕ್ ಸೀರೆಗಳು ಮಲ್ಬರಿ ಸಿಲ್ಕಲ್ಲಿ ಆಗುತ್ತೆ. ಶುದ್ಧವಾದ ರೇಷ್ಮೆ ಅದು. ಮತ್ತು ಇನ್ನೊಂದೇನು ಅಂತಂದರೆ ಸಿಲ್ಕಲ್ಲೇ ತುಂಬ ಸುಪೀರಿಯರ್ ಸಿಲ್ಕು ಮಲ್ಬರಿ ಸಿಲ್ಕು. ತುಂಬ ಸಿಲ್ಕ್ ಇದೆ, ಮೂಂಗಾ ಸಿಲ್ಕು, ಟಸ್ಸರು, ಆ ಥರ ತುಂಬ ಸಿಲ್ಕ್ಸ್ ಇದೆ. ಅದರಲ್ಲಿ ತುಂಬ ಸುಪೀರಿಯರ್ ಆಗಿರೋಂಥ ಸಿಲ್ಕು ಮಲ್ಬರಿ ಸಿಲ್ಕು. ಮಲ್ಬರಿ ಅಂದರೆ ಮಲ್ಬರಿ ಪ್ಲ್ಯಾಂಟ್, ಆ ರೇಷ್ಮೆ ಹುಳುಗಳಿಗೆ ಆಹಾರ ಆಗಿರುತ್ತೆ, ರೇಷ್ಮೆ ಗೂಡು ಕಟ್ಟೋಕ್ಕೆ. ಕನ್ನಡದಲ್ಲಿ ಅದನ್ನು ಹಿಪ್ಪು ನೇರಳೆ ಗಿಡಗಳು ಅಂತ ಕರಿತೀವಿ. ನಮ್ಮ ಈ ರಾಮನಗರ, ಶಿಡ್ಲಘಟ್ಟ ಈ ಭಾಗಗಳಲ್ಲಿ ಹೆಚ್ಚು ರೇಷ್ಮೆನ ಬೆಳೀತಾರೆ. ರೇಷ್ಮೆ ಹುಳುಗಳನ್ನ ಸಾಕಣೆ ಮಾಡಿ ಅದನ್ನು ಸಪ್ಲೈ ಆಗುತ್ತೆ. ತುಂಬ ಬೇರೆ ಕಡೆ ಎಲ್ಲ ತುಂಬ ಸಪ್ಲೈ ಆಗುತ್ತೆ. ನಮ್ಮ ಕರ್ನಾಟಕ ಫಸ್ಟ್ ಪ್ಲೇಸಲ್ಲಿದೆ ರೇಷ್ಮೆ ಬೆಳೆಯೋದ್ರಲ್ಲಿ. ಇನ್ನೊಂದು ಮುಖ್ಯವಾದ ವಿಚಾರ ಅಂತಂತಂದರೆ, ಈ ಮಲ್ಬರಿ ಸಿಲ್ಕ್ ಇದೆಯಲ್ಲ, ಇದು ಒಂದು ಒಳ್ಳೆ ಒಂಥರ ಥಿಕ್ನೆಸ್ ಇರುತ್ತೆ ಈ ಸಿಲ್ಕಲ್ಲಿ ನಿಮಗೆ. ಇನ್ನು ಬೇರೆ ಯಾವುದೇ ಸಿಲ್ಕಲ್ಲಾದರೂ, ಪ್ಯೂರ್ ಸಿಲ್ಕಲ್ಲಾದರೂ, ಅದು ಪ್ಯೂರ್ ಸಿಲ್ಕ್ ಆಗಿದ್ರು, ಮೂಂಗಾಟ ಸಹ ಅದು ಪ್ಯೂರ್ ಸಿಲ್ಕ್ ಆಗಿದ್ರು, ಈ ಮಲ್ಬರಿ ಸಿಲ್ಕಲ್ಲಿರೋ ಥಿಕ್ನೆಸ್ ಅದರಲ್ಲಿ ಇರಲ್ಲ. ಹಾಗಾಗಿ KSIC ಮೈಸೂರು ಸಿಲ್ಕ್ ಸೀರೆಗಳು ಸ್ವಲ್ಪ ಫೇಮಸ್ ಎಲ್ಲ ವಿಚಾರದಲ್ಲೂ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಯಾಕೆ ಜನ ಇಷ್ಟೊಂದು ಮುಗಿ ಬೀಳ್ತಾರೆ ಈ ಸೀರೆಗಳಿಗೆ ಅನ್ನೋದಕ್ಕೆ ಮುಖ್ಯವಾದ ಕಾರಣ ಇದು. ಒಂದು, ಶುದ್ಧವಾಗಿರುತ್ತೆ ರೇಷ್ಮೆ ಅನ್ನೋದು ಇಲ್ಲಿ ಯಾವುದು ಮಿಕ್ಸ್ ಆಗಿರಲ್ಲ ಈ ಸೀರೆಗಳಲ್ಲಿ ಅಂತ. ಒಂದು, ಅಷ್ಟು ಶೈನಿಂಗ್ ಇರುತ್ತೆ ಈ ಸೀರೆಗಳಲ್ಲಿ ಅಂತ ಎಲ್ಲರೂ ಈ ಸೀರೆಗಳನ್ನ ತಗೊಳ್ಳೋಕ್ಕೆ ಇಷ್ಟಪಡ್ತಾರೆ. ಇನ್ನೊಂದು ವಿಚಾರ ಏನಂತಂದರೆ, ಈ ಮೊದಲೆಲ್ಲ ಬರ್ತಾಯಿದ್ದು ಕ್ವಾಲಿಟಿ ಇವಾಗಿಲ್ಲ ಅಂತಂದ್ರೂ ಸ್ವಲ್ಪ ತೆಳುವಾಗಿದೆ ಸೀರೆಗಳು. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರಗಳೇ. ನಮ್ಮ ಈ ಕೃಷಿ ಮಾರುಕಟ್ಟೆಯಲ್ಲಿ ರೇಷ್ಮೆ ಹುಳುಗಳನ್ನು ಕೊಡ್ತಾರೆ, ರೈತರಿಗೆ ಸಪ್ಲೈ ಮಾಡ್ತಾರೆ. ಅದನ್ನು ಹಿಪ್ಪನೇರಳೆ ಗಿಡಗಳನ್ನ ಹಾಕಿ ಅದನ್ನು ಬೆಳೆಸಿ KSIC ಬೋರ್ಡ್ ಅವರು ಅದನ್ನು ಪರ್ಚೇಸ್ ಮಾಡಿ ಆ ಗೂಡುಗಳಲ್ಲಿ ಆಗುವಂಥ ಸೀರೆಗಳು ಇದು ಒಂದು ಮುಖ್ಯವಾಗಿ. ಮತ್ತು ಈ ಜರಿ ವಿಚಾರಕ್ಕೆ ಅಂತ ಬಂದರೆ, ಈ ಜರಿ ಎಲ್ಲ ನಿಮಗೆ ಸೂರತ್ತಲ್ಲಿ ಆಗುತ್ತೆ. ಸೂರತ್ತಿಂದ ತಯಾರಾಗಿ ಬರೋಂಥ ಜರಿ ಇದು. ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ. CSG ಅಂತ ಕರಿತೀವಿ. ಅಂದರೆ ಕಾಪರು, ಸಿಲ್ವರು ಮತ್ತು ಗೋಲ್ಡ್ ಪಾಲಿಶು. ಕಾಪರ್ ಫಸ್ಟ್ ಲೇಯರು, ಅದ್ರ ಮೇಲೆ 0.65% ಮೆಟಲ್ಲು, ಸಿಲ್ವರ್ ಮೆಟಲ್ ಇರುತ್ತೆ. ಅದ್ರ ಮೇಲೆ ಅದು ಕಪ್ಪಾಗಬಾರ್ದು, ಆ ಬೆಳ್ಳಿ ಕಪ್ಪಾಗಬಾರ್ದು ಅನ್ನೋ ಕಾರಣಕ್ಕೆ ಗೋಲ್ಡ್ ಪಾಲಿಶ್ ಇರುತ್ತೆ. 0.65% ಇರುತ್ತೆ ಅಷ್ಟೇ. ಪೂರ್ತಿ ನೀವೊಂದು ಸೀರೆಯಲ್ಲಿ ಯೂಸ್ ಮಾಡ್ತಾರ ಜರಿಯಲ್ಲಿ, ಎಲ್ಲರಿಗೂ ಅರ್ಥ ಆಗಬೇಕಿದು. 0.65% ಇರುತ್ತೆ. ಅದನ್ನು KSIC ಅವರು ಕೂಡ ಅವ್ರ ಡಾಕ್ಯುಮೆಂಟ್ರಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅವರು ಎಲ್ಲೂ ಇಲ್ಲಿ ನಾವು ಚಿನ್ನ ಹಾಕಿದ್ದೀವಿ ಈ ಸೀರೆಯಲ್ಲಿ ಅಂತ ಅವರು ಎಲ್ಲೂ ಹೇಳಿಲ್ಲ. ಒಂದು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಎಲ್ಲ. ಮತ್ತು ಈ ಸೀರೆಗಳಲ್ಲಿ ಮುಖ್ಯವಾಗಿ ನಾವೇನು ನೋಡ್ತಾ ಹೋಗ್ತೀವಿ ಅಂತಂದರೆ, ಶೈನಿಂಗ್ನ. ಮೊದಲೆಲ್ಲ ನಾವು ತುಂಬ ಹಳೆಯ ಸೀರೆಗಳಲ್ಲೂ ತುಂಬ ಶೈನಿಂಗ್ ಇರ್ತಾಯಿತ್ತು. ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಮತ್ತು ಥಿಕ್ನೆಸ್ಸೂ ತುಂಬ ಕಮ್ಮಿ ಆಗಿದೆ. ಸ್ವಲ್ಪ ಸ್ಟಿಫ್ನೆಸ್ ಇರಲ್ಲ, ಮುದುರುತ್ತೆ. ಮತ್ತು ಅದೊಂದು ಗೊತ್ತಾಗುತ್ತೆ ಈ ಸೀರೆಗಳಲ್ಲಿ, ಅದೊಂದು ವಿಚಾರ. ಮತ್ತು ಆ ಗೂಡುಗಳನ್ನ KSIC ಬೋರ್ಡ್ ಅವರು ಪರ್ಚೇಸ್ ಮಾಡಿ ಅದನ್ನು ಪ್ರಾಸೆಸ್ ಮಾಡಿ ಆಗೋಂಥದ್ದು. ಫ್ಯಾಕ್ಟ್ರಿ ವಿಸಿಟ್ ಕೊಟ್ಟರೆ ಇದ್ರ ಬಗ್ಗೆ ಎಲ್ಲ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಗುತ್ತೆ ಹೇಗೆ ಆಗುತ್ತೆ ಅಂತ. ಈಗ ಸ್ವಲ್ಪ ರೇಷ್ಮೆಯಲ್ಲೂ ಸ್ವಲ್ಪ ಕಳಪೆ ಆಗಿದೆ ಅನ್ನೋದು ಎಲ್ಲರ ವಾದ. ಯಾರ್ಯಾರು ಇವಾಗೆಲ್ಲ ಪರ್ಚೇಸ್ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲ ಏನು ಅನಿಸ್ತಾ ಇದೆ, ಈಗ ಕ್ವಾಲಿಟಿ ಮೊದಲಷ್ಟಿಲ್ಲ ಅನ್ನೋದು ಒಂದು ಥಾಟ್ಸ್ ಬಂದಿದೆ ಎಲ್ಲರಿಗೂ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇರೋದು. ಆ ಕ್ವಾಲಿಟಿ ಇವಾಗಿಲ್ಲ, ಮತ್ತು ಪ್ರೈಸೂ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ. ಏನೇ ಆದರೂ ಒಂದು ವರ್ಷಕ್ಕೆ ಒಂದು 10% ಜಾಸ್ತಿ ಆದರೆ ಅದನ್ನ ಓಕೆ ಅಂತ ಹೇಳ್ಬೋದು. ಆದರೆ 3 ತಿಂಗಳು 6 ತಿಂಗಳು ಟೈಮ್ ಗ್ಯಾಪಲ್ಲಿ 30% 40% ಜಾಸ್ತಿ ಆಗಿಬಿಟ್ರೆ ಸೀರೆಗಳು ಹೇಗೆ ಅದನ್ನು ಕೊಂಡ್ಕೊಳ್ಳೋದು ಅನ್ನೋದು ಎಲ್ಲರ ಪ್ರಶ್ನೆ. ನಾವು ನೋಡುವಾಗ, ನಮ್ಮ ಸುತ್ತಮುತ್ತ ನೋಡುವಾಗ ಎಲ್ಲರೂ ಇದನ್ನು ಹೇಳ್ತಿರ್ತಾರೆ. ಮತ್ತು ಇನ್ನೊಂದು ಮುಖ್ಯವಾಗಿ ಏನು, ಈ ಸೀರೆಗಳಲ್ಲಿ ಇಷ್ಟು ಹೇಳಿದ್ರೂ ಇದರಲ್ಲಿ ಚಿನ್ನ ಇದೆ ಅನ್ನೋದು ಕೆಲವ್ರ ವಾದ.
ಹೇಗೆ ಚಿನ್ನ ಇದೆ ಅನ್ನೋದು ಯಾವುದಾದ್ರು ಪ್ರೂಫ್ ಇದ್ದರೆ ಇದರಲ್ಲಿ ಈ ಸೀರೆಗಳಲ್ಲಿ ಚಿನ್ನ ಸಿಕ್ಕಿದೆ ಅಂತ ಅನ್ನೋದೇನಾದರೂ ಇದ್ದರೆ ವಿಡಿಯೋ ಮಾಡ್ಬೋದು ಅವರು. ನಾನು ತುಂಬ ಜನ ನೋಡ್ತಾ ಇದ್ದೀನಿ ಕಮೆಂಟಲ್ಲಿ, ಮತ್ತು ಸರಿಯಾಗಿ ವೀಡಿಯೋಗಳನ್ನ ನೋಡಿಲ್ಲ. ನನ್ನ ಹಳೆ ವೀಡಿಯೋಗಳನ್ನ ನಾನು ಹೆಂಗೆ ಒಂದು KSI ಸ್ಯಾರಿದು ರೀಸೇಲ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ, ಅದನ್ನ ಸರಿಯಾಗಿ ನೋಡಿಲ್ಲ. ಅದನ್ನ ತಪ್ಪಾಗಿ ನೋಡಿ ಅದು ನಿಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಅನ್ನೋದು ಕೆಲವ್ರ ವಾದ. ಅದನ್ನ ಕರೆಕ್ಟಾಗಿ ನೋಡಬೇಕು, ನೋಡಿ ಕರೆಕ್ಟಾಗಿ ಜಡ್ಜ್ ಮಾಡಬೇಕು. ನಾನು ಏನು ಹೇಳಿದ್ದೀನಿ, 1/2 ಇಂಚಿಗೆ ಎಷ್ಟು ಕೊಡ್ತಾರೆ ರೀಸೇಲ್ ವ್ಯಾಲ್ಯೂ, ಮತ್ತು 1 ಇಂಚಿಗೆ ಎಷ್ಟು ಕೊಡ್ತಾರೆ, 1.5 ಇಂಚ್ ಇದ್ದರೆ ಅದಕ್ಕೆ ಎಷ್ಟು ಕೊಡ್ತಾರೆ, 2 ಇಂಚ್ ಇದ್ದರೆ ಎಷ್ಟು ಕೊಡ್ತಾರೆ, ಅದನ್ನು ನಾನು ಕರೆಕ್ಟಾಗಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ಆ ವಿಡಿಯೋದಲ್ಲಿ. ಹಾಗಾಗಿ ಕರೆಕ್ಟಾಗಿ ಅದನ್ನು ವಿಡಿಯೋಗಳನ್ನ ನೋಡಿ ಆಮೇಲೆ ಕಮೆಂಟ್ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಹೀಗೆ ನಮ್ಮದು ರೇಷ್ಮೆ ಸೀರೆಗಳು ತಯಾರಾಗೋದು KSICದು. ಮತ್ತು ಇದು ಗೌರ್ಮೆಂಟ್ KSIC ಬೋರ್ಡ್ ಅದು ನಡೆಸೋದು, ಗೌರ್ಮೆಂಟ್ ಕಂಟ್ರೋಲ್ಗೆ ಬರುತ್ತೆ ಇದು. ಹಾಗಾಗಿ ಸ್ವಲ್ಪ VIP ಗಳಿಗೆ ಹೆಚ್ಚಿನ ಆದ್ಯತೆ ಸಿಕ್ಕುತ್ತೆ ಈ KSIC ಸೀರೆ ಪರ್ಚೇಸ್ ಮಾಡೋಕ್ಕೆ ಹೋದಾಗ. ಹೀಗೆ ನಾನು ನನ್ನ ಎಕ್ಸ್ಪೀರಿಯನ್ಸ್ನ KSIC ಹೇಗೆ ತಯಾರಾಗುತ್ತೆ, ಮಲ್ಬರಿ ತುಂಬ ಸುಪೀರಿಯರ್ ಆದ ಸಿಲ್ಕು, ಹೀಗೆ ಈ ಕೆಲವು ವಿಚಾರಗಳು ನನಗೆ ಗೊತ್ತಿದ್ದರಿಂದ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಇದು ಯಾರಿಗಾದ್ರೂ ಉಪಯೋಗ ಆಗ್ಬೋದು ಅಂದ್ಕೊಂಡು ಇದನ್ನು ಶೇರ್ ಮಾಡಿ ಈ ವಿಡಿಯೋನ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.